ಇಲ್ಲಿ ಹೂಗಳು ನೋಡ್ಬೋದು ಕೆಂಪುಗೆ. ಇನ್ನು ತಿಲ್ಲಾರಿ 3 ಕಿಲೋಮೀಟರ್ ಇದೆ. ಒಂದು ಗಾಡಿ ಶಬ್ದ ಇಲ್ಲ, ಒಂದು ಏನಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ನಮ್ಮ ಇವತ್ತಿನ ಪ್ರಯಾಣ ಸೈಕ್ಲಿಂಗು. ಈಗ ನಾವು ಬೆಳಗಾವಿ ಬಸ್ ಸ್ಟಾಪಲ್ಲಿದ್ದೀವಿ. ಸೊ ನೆನ್ನೆ ರಾತ್ರಿ ಬೆಂಗಳೂರಿಂದ ಹೊರಟು ಬಸ್ಸಲ್ಲಿ ಬೆಳಗಾವಿಗೆ ಬಂದ್ವಿ ಬೆಳಗ್ಗೆ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲ ಪ್ಯಾಕೆಲ್ಲ ಮಾಡಿಕೊಂಡು ಇವಾಗ ಹೊರಡೋಕ್ಕೆ ರೆಡಿಯಾಗಿದ್ವಿ. ಸೈಕಲ್ ರೆಡಿ ಇದೆ. ಇಲ್ಲೇ ಎಲ್ಲಾದರೂ ಒಂದು ಕಡೆ ತಿಂಡಿ ತಿಂತೀವಿ. ತಿಂಡಿ ತಿಂದ್ಬಿಟ್ಟು ನಮ್ಮದು 3 ದಿವಸದ ಪ್ರಯಾಣ ಇದೆ. ಇಲ್ಲಿಂದ ಬೆಳಗಾವಿಯಿಂದ ಪಣಜಿ ನೋಡಬೇಕು. ರೂಟಿನ ಯಾವುದು ಡಿಸೈಡ್ ಮಾಡಿಲ್ಲ. ದಾರಿಯಲ್ಲಿ ಏನೇನು ಸಿಗುತ್ತೋ ನೋಡ್ಕೊಂಡು ಹೋಗೋಣ ಅಂತ. ಒಟ್ಟಿನಲ್ಲಿ ತಿಲ್ಲಾರಿ ಆಮೇಲೆ ಅಂಬೋಲಿ ಅದೆಲ್ಲ ನೋಡಿಕೊಂಡು ಪಣಜಿಯಲ್ಲಿ ಎಂಡಿಂಗು. ನಮ್ಮದು ಭಾನುವಾರ ಸಾಯಂಕಾಲ ಪಣಜಿಯಿಂದ ಮತ್ತೆ ಬಸ್ ಇದೆ. ಇದು ಬಸ್ ಸ್ಟ್ಯಾಂಡ್ ಎದುರಿಗೆ ಒಂದು ಪೈ ಹೋಟ್ಲ್ ಅಂತ, ಅಲ್ಲಿ ತಿಂಡಿ ತಿನ್ನೋಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ಒಳ್ಳೆ ಭರ್ಜರಿ ತಿಂಡಿ ಆಯಿತು ಪೈ ಟಿಫಿನ್ಸಲ್ಲಿ. ಇಲ್ಲಿಂದ ಇವಾಗ ನಾವು ತಿಲ್ಲಾರಿ ನಗರದ ಕಡೆ ಹೊರಟಿದ್ದೀವಿ. ಅರೌಂಡ್ 40-50 ಕಿಲೋಮೀಟ್ರ್ ಇದೆ. ಮಳೆ ಶುರುವಾಗಿದೆ ಆಲ್ರೆಡಿ. ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲು ಮಳೆ ಇತ್ತು. ತಿಂಡಿ ತಿಂದ್ಕೊಂಡು ಆಚೆ ಬಂದು ನೋಡ್ತೀವಿ, ಮಳೆ ಶುರುವಾಗಿದೆ. ಇವತ್ತು ನಾವು ಅಂದ್ಕೊಂಡಿರೋ ಹಾಲ್ಟು ತಿಲ್ಲಾರಿ ನಗರ. ಲಾಸ್ಟ್ 2 ಸರಿ ಬಂದಾಗಲೂ ಒಂದು ಸರಿ ರೋಡ್ ಟ್ರಿಪ್ ಬಂದಿದ್ವಿ, ಆವಾಗಲೂ ಅಲ್ಲೇ ಉಳ್ಕೊಂಡಿದ್ವಿ ತಿಲ್ಲಾರಿ ನಗರದಲ್ಲೇ. ಇವಾಗ ಇನ್ನೊಂದು ಸರಿ ಈ ಸೈಕ್ಲಿಂಗ್ ನಂದು 2ನೇ ಸಲ ಇದು. ಈ ಏರಿಯಾದಲ್ಲಿ ಬರ್ತಾ ಇರೋದು 2ನೇ ಸಲ. ಈ ಸರಿ ನನ್ನ ಜೊತೆಗೆ ನನ್ನ ಗೆಳೆಯ ಸುಧಾಕರ್ ಇದ್ದಾನೆ. ನಾವು ಒಂದು 7-8 ವರ್ಷದ ಹಿಂದೆ ಬಂದಾಗ ಶಾಂತಿ ಪ್ರಸಾದ್ ಗೆಳೆಯ ಮತ್ತು ರಫಿ ಅಂತ ನನ್ನ ಸೈಕ್ಲಿಂಗ್ ಗುರುಗಳು ಎಲ್ಲ ಹೋಗಿದ್ವಿ. ಒಂದು 6 ಜನ ಹೋಗಿದ್ವಿ ಆವಾಗ. ಬನ್ನಿ ಹೆಂಗಿರುತ್ತೆ ನಮ್ಮ ಜರ್ನಿ ನೋಡೋಣ ಇವತ್ತು. ಒಟ್ಟಿನಲ್ಲಿ ಮಳೆ ಅಂತೂ ಇದ್ದೇ ಇರುತ್ತೆ ಅಂತ ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಇನ್ನೊಂದೇನೆಂದರೆ ಈ ಏರಿಯಾ ಮಳೆಯಲ್ಲಿ ಸೈಕ್ಲಿಂಗ್ ಮಾಡೋದೇ ಒಂದು ಇಂಟ್ರೆಸ್ಟಿಂಗು. ಸೊ ಹಾಗಾಗಿ ಮಳೆನ ಹುಡ್ಕೊಂಡು ಬಂದಿದ್ದೀವಿ. ಈ ಥರ ಡ್ರಿಜ್ಲಿಂಗ್ ಇದ್ದರೆ ಪರವಾಗಿಲ್ಲ, ಜೋರು ಬಂದರೆ ಕಷ್ಟ. ಸೊ ಬೆಳಗಾವಿ ಸಿಟಿ ದಾಟಿ ಮುಂದೆ ಹೋಗ್ತೀವಿ. ಇವತ್ತು ಜನರಲ್ ಹಾಲಿಡೇ, ಇವತ್ತು ಈದ್ ಮಿಲಾದ್. ಸೊ ಹಾಗಾಗಿ ಟ್ರಾಫಿಕ್ ಕಡಿಮೆ ಇರ್ಬೋದಾ ಅಂತ. ಸ್ಕೂಲು ಕಾಲೇಜು ಗೌರ್ಮೆಂಟ್ ರಜೆ. ಬೆಳಗಾವಿನೂ ದೊಡ್ಡದಾಗಿದೆ ಊರು. ಬೆಳಗಾವಿ ನಾವು ಇತ್ತೀಚೆಗೆ ಏಪ್ರಿಲಲ್ಲಿ ನಾನು ನನ್ನ ಮಗ ಬೈಕ್ ಟ್ರಿಪ್ ಮುಂಬೈಗೆ ಮಾಡಿದಾಗ ಬೆಳಗಾವಿ ಮೇಲಿಂದ ಹೋಗಿದ್ವಿ. ಆದರೆ ಅದು ಬೈಪಾಸಿಂದ ಹೋಗಿದ್ವಿ, ಸಿಟಿ ಒಳಗೆ ಬರಲಿಲ್ಲ. ಹಿಂಡಲ್ಗಾ ಜೈಲ್, ಉಪಕಾರಾಗೃಹ. ಹಿಂಡಲ್ಗಾ ಜೈಲ್ ಅಂತ ಫೇಮಸ್ ಇತ್ತಲ್ಲ, ಮಿಂಚಿನ ಓಟ ಪಿಕ್ಚರ್ ನೋಡಿದ್ಯಾ? ಶಂಕರ್ನಾಗ್ ಅದೆಲ್ಲ ಇಲ್ಲೇ ಶೂಟಿಂಗ್ ಮಾಡಿರೋದು. ಹಿಂಡಲ್ಗಾ ಜೈಲ್. ಎಳ್ನೀರು ಕುಡಿತ್ಯಾ? ಹೌದಪ್ಪ. ಮತ್ತು ಚಹಾ ಕುಡಿತೀನಿ ಅಂದೆ. ಹಿಂಡಲ್ಗಾ ಜೈಲ್ ಸರ್ ಎಷ್ಟು? ಒಂದು 50. ನೀರಿರೋದು ಕೊಡಿ ಅವರಿಗೆ. ನಿಂಗೆ ತೆಳು ಗಂಜಿ ಬೇಕಲ್ಲಣ್ಣ? ಒಂದು ತೆಳು ಗಂಜಿ, ಒಂದು ಬರೀ ನೀರು. ಇದು ಹಿಂಡಲ್ಗಾ ಜೈಲಲ್ಲ? ಇಲ್ಲಿ ಇದು ಒಂದೇನೇ ಜೈಲ ಅಥವಾ ಇನ್ನೊಂದು ಇದೆಯಾ? ಹಾಂ. ಮಳೆ ಒಳ್ಳೆ ರೋಡಲ್ಲಿ ಗುಂಡಿಗಳದ್ದು ಒಂದು ಚಿತ್ರ ಥರ ಮಕ್ಕಳು ಚಿತ್ರ ಬಿಡಿಸ್ತಾರಲ್ಲ, ಆ ಥರ ಆಗಿದೆ ಎಲ್ಲ ರೌಂಡ್.
ಬೆಳಗಾವಿ ಸಿಟಿ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 6-7 ಕಿಲೋಮೀಟ್ರ್ ಮೇಲಿತ್ತಪ್ಪ. ಮಳೆ ಬಂದು ಎಲ್ಲ ರೋಡೆಲ್ಲ ಪೂರ್ತಿ ಹಾಳಾಗಿದೆ. ಈ ರೋಡು ಅಂಬೋಲಿಗೆ ಹೋಗುತ್ತೆ, ಅಂಬೋಲಿ, ಸಾವಂತವಾಡಿ. ಇಲ್ಲಿ ಯಾವುದೋ ಒಂದು ಚಿಕ್ಕ ನದಿ ಹೊಳೆ ಥರ ಬಂತು, ಹೊಳೆ ಎಲ್ಲ ಮಳೆ ಆಗ್ತಾಯಿದೆ, ಹಂಗಾಗಿ ಕೆಂಪುಗಿದೆ. ತುಂಬ ಟ್ರಾಫಿಕ್ ಇದೆ. ಸಿಂಗಲ್ ರೋಡು. ಆಮೇಲೆ ಇದು ಗೋವಾ ಕನೆಕ್ಟ್ ಆಗುತ್ತಲ್ಲ, ಸಾವಂತವಾಡಿ ಎಲ್ಲ ಗೋವಾ. ಬೆಳಗಾವಿ ತುಂಬ ಮಳೆ ಆಗೋದ್ರಿಂದ ಇಲ್ಲಿ ರೈತರು ನೋಡಿ ಪಾಪ, ಇಲ್ಲಿ ಹೆಣ್ಮಕ್ಳು ಮೈಗೆಲ್ಲ ಪೂರ್ತಿ ಮಳೆಗೆ ಕವರ್ ಮಾಡಿಕೊಂಡು ಗದ್ದೆಗೆ ಹೊರಟಿದ್ದಾರೆ. ಈ ರೋಡು ಎಷ್ಟು ಕೆಟ್ಟದಾಗಿದೆ ಅಂದರೆ ಸೈಕಲ್ಲು ತುಳಿಯೋಕ್ಕಾಗ್ತಾಯಿಲ್ಲ, ಅಷ್ಟು ಹೋಲ್ಸ್ ಇದ್ದಾವೆ. ಆಮೇಲೆ ತುಂಬ ಟ್ರಾಫಿಕ್ ಇದೆ. ಇಲ್ಲಿ ಎದುರಿಗೆ ಧನ್ಯವಾದಗಳು, ಪುನಃ ಹೋಗಿ ಬನ್ನಿ, ಸಾವಂತವಾಡಿ 86, ಅಂಬೋಲಿ 55, ಚಂದಗಡ 28. ಸೊ ಇದರ ಅರ್ಥ ಕರ್ನಾಟಕ ಮುಗಿತಾ ಬಂತ ನೋಡಿ. ಇದೇ ಕರ್ನಾಟಕ ಬಾರ್ಡ್ರ್. ಕರ್ನಾಟಕದಿಂದ ಅಫಿಷಿಯಲ್ ಆಗಿ ಎಕ್ಸಿಟ್ ಆಗ್ತಾ ಇದ್ದೀವಿ. ಹಿಂದೆ ಹಾಯ್, ಹಿಂದೆ ಮಹಾರಾಷ್ಟ್ರ ಬೋರ್ಡ್ ಕಾಣಿಸ್ತಾ ಇದೆ, ಕರ್ನಾಟಕ ಗುಡ್ ಬೈ. ಜಿಂದಗಿ ಏಕ್ ಸಫರ್ ಹೈ ಸುಹಾನಾ, ಯಹಾ ಕಲ್ ಕ್ಯಾ ಹೋ ಕಿಸ್ನೆ ಜಾನಾ. ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ. ಶಿವನೇರಿ ಸಾರ್ವಜನಿಕ ಗಣೇಶ ಅಂತ ಫೋಟೋ ಇಂಟ್ಲ ನೋಡಿ ಗುಡ್ಡ ಬಿಟ್ಟು ಹುಚ್ಚಿನ ಥರ ಜಗಳ ಆಡ್ತಾನೆ ಕಾರ್ನವನು. यार ನೋಡ ಹೆಂಗೆ, ಒಂದು 2 ನಿಮಿಷ ಪೇಷನ್ಸ್ ಇಲ್ಲ ಅವನಿಗೆ. 2 ನಿಮಿಷ ಪೇಷನ್ಸ್ ಇಲ್ಲ, ದನಗಳ ಜೊತೆ ಜಗಳ ಆಡ್ತಾ ಇದ್ದಾನೆ ಅವನು. ಎಂಥ ಮೆಂಟ್ಲ ಅವನು. ಜನಕ್ಕೆ ಒಂಚೂರು ಬುದ್ಧಿ ಇಲ್ಲ, ಹೋಗಿ ಆ ಹಸುಗೆ ಇಟ್ಟೇ ಬಿಟ್ಟ ಅವನು. 2 ನಿಮಿಷ ತಡ್ಕೊಂಡ್ರೆ ಮುದ್ದೆ ಹೋಯ್ತು ಪಾಪ. ಇದು ತಿಲ್ಲಾರಿ ಕ್ರಾಸ್ ತಗೊಂಡ್ವಿ, ಅಲ್ಲಿ ಯಾವುದೋ ಒಂದು ಊರು ಸಿಕ್ತು. ಅಲ್ಲಿಂದ ಇವಾಗ ಇದು ಒಳಗಡೆ ರೋಡು. ಇವೆಲ್ಲ ಎದುರುಗಡೆ ಎಲ್ಲ ಫುಲ್ಲು ಬೆಟ್ಟದ ಸಾಲುಗಳು ಕಾಣಿಸ್ತಾ ಇದೆ. ಅಲ್ಲಿ ದೂರದಲ್ಲಿ ಬೆಟ್ಟದ ಮೇಲೆ ಏನೋ ಒಂದು ಟವರ್ ಥರ ಇದೆ, ಅಲ್ಲಿ ಏನಿದೆ ಗೊತ್ತಿಲ್ಲ. ನೋಡ್ತೀವಿ. ತಿಲ್ಲಾರಿ ನಗರಕ್ಕೆ ಹೋಗಿ ಅಲ್ಲಿಂದ ಏನೇನು ನೋಡ್ಬೋದು ಅಂತ ಯಾರನ್ನ ಲೋಕಲ್ ಅವ್ರಿಗೆ ವಿಚಾರಿಸಿ ಆಮೇಲೆ ಓಡಾಡ್ತೀವಿ. ಆವಾಗ ಬಂದಿದ್ವಿ 2 ಸಾರಿ, ಆದರೆ ಏನೋ ನೆನಪಿಲ್ಲ. ಸುಮಾರು ದಿವಸ 10 ವರ್ಷ ಆಯಿತು. ಎದುರುಗಾಳಿ ವಿಪರೀತ ಇದೆ. ಗಾಡಿ ಎಷ್ಟು ತುಳಿದ್ರೂ ಮುಂದೆ ಹೋಗ್ತಾನೇ ಇಲ್ಲ. ಆಮೇಲೆ ಮತ್ತೆ ಸ್ವಲ್ಪ ಬಿಸಿಲು ಶುರು ಆಯಿತು. ಬಿಸಿಲು ಬಂದಾಗ ಫುಲ್ ಇರಿಟೇಷನ್ ಆಗ್ತಾಯಿದೆ. ಮತ್ತೆ ಒಂಚೂರು ಮಳೆ ಬಂದಾಗ ಮತ್ತೆ ಜರ್ಕಿನ್ ಬೇಕು ಅನ್ನಿಸ್ತಾಯಿದೆ. ಈಗ ಒಂದು ಸ್ವಲ್ಪ ನಮ್ಮ ಮುನಿಯಾಲ್ ಸೈಡ್ ಕಾಡು ಥರ ಅನ್ನಿಸ್ತಾ ಇದೆ. ಅಂದರೆ ಆ ಕಡೆ ಈ ಕಡೆ ಮರಗಳು, ಮಧ್ಯ ದಾರಿ ಇಷ್ಟೊತ್ತು ಅನಿಸಿರಲಿಲ್ಲ. ಆದರೂ ಅದೇನೋ ನಮ್ಮ ಕರ್ನಾಟಕದ ಮಲೆನಾಡು ಕಾಣಿಸ್ದಂಗೆ ಬೇರೆ ಯಾವುದು ಅಷ್ಟು ಸುಂದರವಾಗಿಲ್ಲ ಅನಿಸುತ್ತಪ್ಪ ನನಗಂತೂ. ನಮ್ಮದು ಎಷ್ಟು ಚೆನ್ನಾಗಿರುತ್ತೆ, ಅಡಿಕೆ ತೋಟ, ಬಾಳೆ ತೋಟ, ತೆಂಗಿನ ತೋಪು, ಮಧ್ಯೆ ಒಳ್ಳೆ ಹಾವಿನ ಥರ ದಾರಿ, ರಸ್ತೆಗಳು ಇಲ್ಲಿ ರೊಚ್ಚೆ ಥರ ಆಗ್ಬಿಟ್ಟಿದೆ. ಕೆಂಪು ಮಣ್ಣು ಇರೋದ್ರಿಂದ ಎಲ್ಲ ತುಂಬ ಕೆಂಪಗೆ ಆಗ್ಬಿಟ್ಟಿದೆ. ಅಲ್ಲಿ ನಮ್ಮ ಕರ್ನಾಟಕ ಮಲೆನಾಡು
ಕೆಂಪಗಿರಲ್ಲ, ಸ್ವಲ್ಪ ಮರಳು ಮಿಕ್ಸ್ ಇರುತ್ತೆ. ಸೊ ಹಂಗಾಗಿ ಇಷ್ಟು ಕೆಸರು ಆಗಲ್ಲ ಅಲ್ಲಿ. ಇಲ್ಲಿ ನೋಡಿ ಹೆಂಗಿದೆ, ವಾ 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 ಸಖತ್ತಾಗಿದೆ. ಇಲ್ಲಿ ಬ್ಯಾಕ್ ವಾಟರ್ ಇದೆಯೋ, ಕೆರೆ ಇದೆಯೋ, ನದಿ ಇದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೋಡಿ ಹರಿತಾ ಇದೆ. ಈಗ ಹೇಗೆ ನೋಡಿ, ಬೆಳಗ್ಗೆಯಿಂದ ನಾವು ಅರೌಂಡ್ 40 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೊಂದು 15 ಕಿಲೋಮೀಟ್ರ್ ಇರಬೇಕು. ಅಲ್ಲಿಂದ ನಾವು ಮತ್ತೆ ಲೋಕಲ್ ತಿಲ್ಲಾರಿ ನಗರ ಎಕ್ಸ್ಪ್ಲೋರೇಷನ್ ಒಂದು 10-15-20 ಕಿಲೋಮೀಟ್ರ್ ಆಗ್ಬೋದು. ಸೊ ಓವರಾಲ್ ಇವತ್ತಿಗೆ ಒಂದು 70 ಕಿಲೋಮೀಟ್ರ್ ಆಗ್ಬೋದು. ಗಾಳಿ ಎದುರು ತುಂಬ ಕಿರಿಕಿರಿ ಮಾಡ್ತಾಯಿದೆ. ಅಲ್ಲಿ ಯಾರೋ ಸೈಕಲ್ ತಗೊಂಡು ಹೋಗ್ತಾ ಇದ್ದಾರೆ. ಯಾರೋ ಹಳ್ಳಿಯವರು. ಯಾರೋ ಅಂಗಡಿಗಳಿದ್ದಾವೆ ಅಂದರೆ ಏನೋ ಇರ್ಬೋದಾ. ಯಾವುದೋ ಒಂದು ಚರ್ಚ್ ಇದೆ ಇಲ್ಲಿ, ಹಳೇ ಕಾಲದ್ದು. ಗಜಾನನ ರೈಸ್ ಮಿಲ್ ಏನೋ ಅಂಗಡಿ ಇರಬಹುದು. ಅಷ್ಟು ಒಂದು ಸುಮಾರು 10-15 ಕಿಲೋಮೀಟ್ರ್ ಮೇಲೆ ಬಂದು ಒಂದು ಅಂಗಡಿ ಸಿಗಲಿಲ್ಲ. ಏನೋ ಒಂದು ಸ್ವಲ್ಪ ತಣ್ಣಗೆ ಕುಡಿಯೋಣ ಅಂತ. ಇಲ್ಲಿದೆ ಯಾವುದು. ಏನೋ ಜಂಕ್ಷನ್ ಇದ್ದಂಗೆ ಇದೆಲ್ಲಪ್ಪ. ಏನೋ ಜಂಕ್ಷನ್ ಇದೆ ಅಂದರೆ. बोलो तुम लोगों का क्या कौन सा गांव है ये? पटनी गांव है। पटनी गांव से बोल रहे हैं। हम किंग राजा किंग हूं मैं। 1v1। अच्छा राइट, बाय बाय। हाय हेलो हाय, मैं अर्नव हूं। मेरा नाम है वैष्णव। मेरा नाम है ಮಿರ್ಚಿ ಲೈಟ್ ನಾಷ್ಟಾ. ಯಾವ್ರಿದು? ಪಟ್ನೆ ಅಂತ. ಚಲೋ, ಯಾವುದು ಪಾಟ್ನೆ ಅನ್ನೋ ಊರಲ್ಲಿ ಸುಮಾರು ಹೊತ್ತು ನಿಂತ್ವಿ. ಇಲ್ಲಿ ಒಳ್ಳೆ ಮಿರ್ಚಿ ಬಜ್ಜಿ ತಿಂದ್ವಿ. ಆಮೇಲೆ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ವಿ. ಏನೋ ಊಟ ಮಾಡೋ ಮೂಡಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಹೆವಿ ಆಗಿದೆ ತಿಂಡಿ. ಸೊ ಹಾಗಾಗಿ ತಿಲ್ಲಾರಿ ನಗರ್ಗೆ ಹೋಗಿ ರಾತ್ರಿ ನೋಡಬೇಕು. ಇಲ್ಲಿಂದ ಇನ್ನೂ 10 ಕಿಲೋಮೀಟ್ರ್ ಇದೆ. ಚೆನ್ನಾಗಿದೆ. ಮಳೆ ಜೋರಾಯಿತು. ಬೆಳಗ್ಗೆಯಿಂದ ಮಳೆ ಕಣ್ಣು ಮುಚ್ಚಾರೆ ಆಡ್ತಾಯಿದೆ. ಇವಾಗ ಒಂದು ಸ್ವಲ್ಪ ಮೋಡನೂ ಜೋರಾಗಿದೆ, ಪ್ಲಸ್ ಮಳೆ ಹನಿನೂ ಜೋರಾಗಿದೆ. ನಮ್ಮದು ಬ್ಯಾಗು ಒಳಗಿಂದನೇ ಹಾಕ್ಕೋಬೋದಾಗಿತ್ತು. ಇನ್ನೂ ತಿಲ್ಲಾರಿ 3 ಕಿಲೋಮೀಟ್ರ್ ಇದೆ. ಮಳೆ ಮತ್ತೆ ಜೋರು ಶುರುವಾಗಿದೆ. ಮಳೆ ಬಿಸಿಲು ಕಣ್ಣು ಮುಚ್ಚಾರ ಆಡ್ತಾ ಇದೆ.
ಅಲ್ಲಿಗೆ ಹೋಗಿ ಎಲ್ಲಾದರೂ ಸ್ಟೇ ಒಂದು ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಸುತ್ತೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಫೈನಲಿ ತಿಲ್ಲಾರಿ ನಗರಕ್ಕೆ ಬಂದ್ವಿ. ತಿಲ್ಲಾರಿ ನಗರ ಆವಾಗ ತುಂಬ ಹಳ್ಳಿ ಥರ ಅನ್ನಿಸ್ತಿತ್ತು. ಈಗ ಒಂದು ಸ್ವಲ್ಪ ಸಿಟಿ ಆಗ್ಬಿಟ್ಟಿದೆ. ಎಲ್ಲ ಕ್ವಾರ್ಟರ್ಸ್ ಎಲ್ಲ ಜನ ಇದ್ದಾರೆ ಅಂತ ಕಾಣುತ್ತೆ. ಗ್ರೀನ್ ವ್ಯಾಲೀಸ್ ಫಾರೆಸ್ಟ್ ಪಾರ್ಕ್. ಇಲ್ಲಿ ಒಂದು ಸಾರಿ ಸೈಕ್ಲಿಂಗ್ ಬಂದಾಗ ಎಲ್ಲೋ ಫಾರೆಸ್ಟಲ್ಲಿ ಮಾಡಿದ್ವಿ ಕ್ಯಾಂಪಿಂಗು. ರೋಡ್ ಟ್ರಿಪ್ ಬಂದಾಗ ಇಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ ಮಾಡಿದ್ವಿ. ಬಂತು ನೋಡಿ ತಿಲ್ಲಾರಿ ನಗರ. ಮೋಸ್ಟ್ಲಿ ಅದೆಲ್ಲ ಈ ಕಡೆನೋ ಎಲ್ಲೋ ಬರ್ಬೋದು. ಸ್ವಪ್ನವೇಲ್ ಪಾಯಿಂಟ್ ಎಲ್ಲ ಈ ಕಡೆ ಇರ್ಬೋದೋ ಇಲ್ಲ, ನೋಡೋಣ ಹೊರಗಡೆ. ಅಲ್ಲಿ ಹೋಟ್ಲಲ್ಲಿ ಸ್ಟೇ ವಿಚಾರಿಸಿದ್ವಿ. ತಿಲ್ಲಾರಿ ಅದೊಂದೇ ಅಂತೆ, ಗ್ರೀನ್ ಲೈನ್ ರೆಸಾರ್ಟ್. ಅದಕ್ಕೆ ಇಲ್ಲಿ ಸ್ವಪ್ನವೇಲ್ಗೆ ಹೋಗಿ ಅಲ್ಲಿ ನೋಡಬೇಕು. ಏನಾದ್ರು ಆಪ್ಷನ್ ಇದ್ದರೆ ಇಲ್ಲೇ ಮಾಡೋದು, ಇಲ್ಲಾಂದರೆ ವಾಪಸ್ ಬರೋದು ಅಷ್ಟೇ. ಇಲ್ಲಿಂದ ಸ್ವಪ್ನವೇಲ್ ಪಾಯಿಂಟಿನ 7 ಕಿಲೋಮೀಟ್ರ್ ಅಂತ. ಅಪ್ ಇದೆಯೋ ಡೌನ್ ಇದೆಯೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಲ್ಲ. ಇಲ್ಲಿ ಹೂಗಳು ನೋಡ್ಬೋದು ಕೆಂಪುಗೆ. ಎಲ್ಲ ಫುಲ್ ವ್ಯಾಲಿ ಎಲ್ಲ ಇದೇ ಥರ ಬಿಟ್ಟಿದೆ. ನಾವು ಕಾಸ್ಪೇಟೆಗೆ ಹೋದಾಗ ಇದೇ ಅಂತ ಕಾಸ್ಪೇಟೆ ಅಂತ ಮಹಾಬಲೇಶ್ವರ ಆ ರೋಡಲ್ಲಿ ಬರುತ್ತೆ. ಸೊ ನಾವು ಈ ಹೂ ನೋಡೋಕ್ಕೆ ಹೋಗಿದ್ವಿ ಒಂದು ಕಾಲದಲ್ಲಿ, 2016 ಇರಬೇಕು. ನೋಡಿ ಎಷ್ಟೊಂದು ಬೆಳೆದಿದೆ ಇಲ್ಲಿ, ಫುಲ್ ಇದೆ. ಏನು ಯಾರು ಜನನೇ ಇಲ್ಲ ಈ ಕಡೆ, ಅಥವಾ ಆಲ್ರೆಡಿ ಅಲ್ಲೇ ಇದ್ದಾರಾ? ಒಂದು ವಾಪಸ್ ಬರಲಿಲ್ಲ ಗಾಡಿ, ಅದು ಒಂದು ಕಾರ್ ಬಂತಷ್ಟೆ ಅಲ್ಲ. ಎಲ್ಲ ಆ ಕಡೆ ಗೋವಾಗ ಹೊರಟುಬಿಟ್ರ ಜನ ಅಂತ. ಅದೇ ರೋಡ್, ಸ್ಟ್ರೈಟ್ ರೋಡ್. ಯಾವುದೋ ಬರ್ತಾ ಇಲ್ಲ. ಏನು ನಿಶ್ಶಬ್ದವಾಗಿದೆಯಲ್ಲ ರೋಡು, ಒಂದು ಗಾಡಿ ಶಬ್ದ ಇಲ್ಲ, ಒಂದು ಏನೂ ಇಲ್ಲ. ಇಲ್ಲೇನೋ ಹಾಕಿದ್ದಾರೆ, ಸಹರ್ಷ ಸ್ವಾಗತ್ ಬಿದ್ರಾ ಮಾಳ್ ಧನ್ನಗರ್ ವಾಡಾ 1 ಕಿಲೋಮೀಟರ್. ಕಾಡಲ್ಲಿದೆ ನೋಡಿ ಒಂದು ಊರು. ಆ ಕಡೆ ಈ ಕಡೆ ಎಲ್ಲ ಕಡೆ ಇಷ್ಟು ಹಸಿರಿದೆ, ಬಾ ಅಷ್ಟು ಚೆನ್ನಾಗಿದೆ. ಇಡೀ ವ್ಯಾಲಿ ಫುಲ್ಲು ಹಸಿರು ನೋಡಿ. ಎಲ್ಲ ಎಮ್ಮೆಗಳು ಚೆನ್ನಾಗಿದ್ದಾವೆ ಇಲ್ಲಿ. ನಮ್ಮ ಕಡೆ ಹಸುಗಳು ಜಾಸ್ತಿ, ಇಲ್ಲಿ ಎಮ್ಮೆ ಜಾಸ್ತಿ. ಈಗ ಯಾವುದೋ 1 2 ವೀಲರ್ ಬಂತು. ಸರ್ ಸ್ವಪ್ನಿಲ್ वेल वो जो वाटरफॉल्स अभी है ना, इधर ही है क्या? अभी कितना दूर है? 5 किलोमीटर. थैंक यू. ನನಗೆ ಡೌಟ್ ಬಂದ್ಬಿಡ್ತು, ಯಾರು ಒಬ್ಬರು ಬರ್ತಾ ಇಲ್ಲ. ಟೂರಿಸ್ಟ್ ಅಷ್ಟು ಒಳ್ಳೆ ಜಾಗ. ಹಾಂ, Been a crazy week without you.
baby steps, standing on my own 2 feet again, learning how to walk and see again. Minutes passed by so slowly, I was turning to days. I hate to admit it, but I'll be alright. I'm okay. Feels like I can breathe again. Set me free, set me free. ಫುಲ್ಲು ಡೌನ್ Feels like I can breathe. ವಾಪಸ್ ಬಂದು ಹೋಗೋದು ಇದು ರೋಡಲ್ಲಿ ವಾಪಸ್ ಹೋಗ್ತೀನಿ ನಾನು. ಇಲ್ಲೊಂದು ಅಪ್ಪು ಬಂದಿತ್ತು, ಭಯಾನಕ ಅಪ್ಪು, ತುಳಿಯೋಕ್ಕಾಗಲಿಲ್ಲ. ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಬಂದೆ. ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ, ಇನ್ನೊಂದು 2-3 ಇರ್ಬೋದೇನೋ. ರೋಲಿಂಗು ತುಂಬ ಡೇಂಜರಸ್, ಯಾಕಂದರೆ ಎಷ್ಟು ಇಳಿತೀವೋ ಅಷ್ಟು ಹತ್ತಿಸಲೇಬೇಕು. ತುಂಬ ಆಯಾಸ ಆಗುತ್ತೆ. ಅಯ್ಯೋ ಇದೇನು ಮಾರ ಮತ್ತೆ ಡೌನಾ? ಅಯ್ಯಪ್ಪ ಬೇಡ ಸ್ವಾಮಿ, ಇದು ಹತ್ಸೋಕ್ಕಾಗಲ್ಲ. ರಿಟರ್ನ್ ಬರೋ ಟೈಮಲ್ಲಿ ಕೈಯಲ್ಲಿ ಹಿಡ್ಕೊಂಡು ಬರಲೇಬೇಕು. ನೋಡಿ ಹೆಂಗಿದೆ ಇದು. ಅದು ಬೆಳಗ್ಗೆಯಿಂದ ತುಳಿತಾನೇ ಇದ್ದೀವಿ ನಾನ್ ಸ್ಟಾಪ್. ಸೊ ಬಾಡಿನೂ ಸುಸ್ತಾಗಿದೆ ಇವಾಗ. ಮತ್ತೆ ಡೌನು, ಮತ್ತೆ ಅಪ್ಪು. ಓ ಭಾರಿ ಕಷ್ಟ ಇದೆ. ನೋಡಿ ಹಿಂಗಿತ್ತು ನೋಡು ಅವಾಗ ರೋಡು. ಮೊದಲು ನಾವು ಬಂದಾಗ ಈ ಥರ ಇತ್ತು ರೋಡು, ಅದು ಇವಾಗ ಟಾರ್ ರೋಡ್ ಆಗಿದೆ. ಕಾಡ್ದಾರಿ ಸೈಲೆಂಟ್ ಆಗಿದೆ, ಅದೊಂದು ಚೆನ್ನಾಗಿದೆ, ಇಷ್ಟ ಆಯಿತು. ಯಾವುದೋ ಅಪರೂಪಕ್ಕೆ ಒಂದು ಗಾಡಿ ಬರ್ತಾಯಿದೆ, ಯಾರೋ ಎದುರುಗಡೆ ಯಾರೋ ಬರ್ತಾಯಿದೆ. ಈ ಥರ ಅಪರೂಪ ಗಾಡಿ. ಅಷ್ಟೊಂದು ಟೂರಿಸ್ಟ್ ಇಲ್ಲ ಇವತ್ತು. ಮೋಸ್ಟ್ಲಿ ನಾಳೆ ಬರ್ಬೋದು ಅಥವಾ ಭಾನುವಾರ ಬರ್ಬೋದು. ಇಲ್ಲಿ ನೋಡಿದ್ರೆ ವನ್ಯ ವಿಭಾಗ ಚೆಕ್ ಪೋಸ್ಟ್ ಇದೆ, ಸ್ವಪ್ನವಿಲ್ ಪಾಯಿಂಟ್ ನಾವು ಬಂದಿರೋ ಕಡೆನೇ ಹೋಗ್ಬೇಕಂತೆ. ಇದೇನೋ ಒಂದು ಅರ್ಥ ಆಗ್ತಾಯಿಲ್ಲಪ್ಪ. ಎಲ್ಲೂ ಒಂದು ಡೈರೆಕ್ಷನ್ ಇಲ್ಲ, ಒಂದು ಚಿತ್ರ ಇಲ್ಲ, ಅಥವಾ ಇದು ರಿಸ್ಟ್ರಿಕ್ಟೆಡ್ ಏರಿಯಾನ ಏನೋ ಗೊತ್ತಿಲ್ಲ. ಆದರೆ ಸುಮಾರು ಗಾಡಿಗಳು ಬೈಕು ಎಲ್ಲ ಬಂತು. ನಾವು ಬಂದ್ವಿ, ಇಲ್ಲಿ ನೋಡಿದ್ರೆ ನಾವು ಮತ್ತೆ ಬಂದಿರೋ ದಾರಿಗೆ ವಾಪಸ್ ಹೋಗು ಅಂತ ಹೇಳ್ತಾಯಿದೆ ಈಗ. ಅಲ್ಲ ಯಾರೋ ಸರಿ. ಇನ್ನೂ ದೂರನಾ? ಇಲ್ಲ, ಒಂದು 200 ಮೀಟರ್ ಅಷ್ಟೇ. ಓಕೆ. ಅಲ್ಲಿ ತುಂಬ ಕನ್ಫ್ಯೂಷನ್ ಇದೆ, ಎಲ್ಲೂ ಬೋರ್ಡ್ ಇಲ್ಲ ಅಂತ ಎಲ್ಲ ಲಾಸ್ಟಲ್ಲಿ. ಅಲ್ಲ ಅಲ್ಲಿ ಇಲ್ಲ, ಚೆಕ್ ಪೋಸ್ಟ್ ಹೋಗಿ ಮತ್ತೆ ವಾಪಸ್ ಆ ಬಂದ್ವಿ. ಕಡೆ ಇಲ್ಲ. ನೀವು ಎಲ್ಲಿಂದ ಬಂದಿರೋದು? ನಾವು ಬೆಳಗಾವಿಯಿಂದ, ಅಂದರೆ ಬೆಂಗಳೂರು. ಓಕೆ. ರಾತ್ರಿ ಓವರ್ ನೈಟ್ ಜರ್ನಿ ಬಸ್ಸಲ್ಲಿ ಮಾಡಿ ಹೋಗೋದು ಈ ಕಡೆ ಗೋವಾ. ಓಕೆ. ಇಲ್ಲಿ ಪಾಯಿಂಟ್ ಥ್ಯಾಂಕ್ ಯು ಸರ್. ಇದು गेट। हाँ ಈಗ ನೆನಪಾಯಿತು। बोर्ड ही नहीं है कहीं भी। अच्छा इधर रहने के लिए जगह है? हाँ है, ओके। आज लोग कम है या इतना ही रहता है? रहता है ना? हाँ हाँ ತುಂಬ ಕಷ್ಟಪಟ್ಟು ಸ್ವಪ್ನಿಲ್ ವೇಲ್ ಪಾಯಿಂಟಿಗೆ ಬಂದಿದೆ। ಬಟ್ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ। ಸೊ ಹಂಗಾಗಿ ಸ್ವಲ್ಪ ಕಷ್ಟನೇ ತಗೊಂಡ್ವಿ, ಆದರೂ ಬಂದ್ವಿ। ಪುಣ್ಯಕ್ಕೆ ಇಲ್ಲಿ ಜಿಯೋ ನೆಟ್ವರ್ಕ್ ಇದೆ ಇಲ್ಲಿ, ಆಮೇಲೆ ಯು ಪಿ ಐ ಆಯಿತು। ಸ್ವಪ್ನಿಲ್ ವೇಲ್
ನೈಟ್ ಹಾಲ್ಟ್ ಇಲ್ಲೇ ಮಾಡಿ. ಇಲ್ಲೇನೋ ಎಲ್ಲ ಇದಾವಲ್ಲ ಮನೆಗಳಿದೆ, ರೆಸಾರ್ಟೇ ಇರಬೇಕು. ಕಾಡು ಮಧ್ಯ ಒಂಥರ ಊರು. ಇಲ್ಲಿಂದ ಆಲ್ಮೋಸ್ಟ್ 15 ಕಿಲೋಮೀಟ್ರ್, 10-15 ಕಿಲೋಮೀಟ್ರ್. ಹೌದು ನೋಡಿ, ದೂರದಲ್ಲೆಲ್ಲ ಫಾಲ್ಸ್ಗಳು ಕಾಣಿಸ್ತಾ ಇದೆ. ಅಲ್ಲಿ ದೂರದಲ್ಲಿ ಅಲ್ಲಿ ಸೊ ಈ ಕಡೆನೂ ಇದೆ ಸುಮಾರು. ಸೊ ಈ ವ್ಯಾಲಿ ಫುಲ್ ವಾಟರ್ ಫಾಲ್ಸೆ. ಮೋಡ ಆಗಿದೆ. ಇವತ್ತು ರಾತ್ರಿ ಇಲ್ಲೇ ಸ್ಟೇ ಮಾಡ್ತೀವಿ ಕಾಡು ಮಧ್ಯೆ. ಕೇಳಿದ್ವಿ, ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ನೋಡಿ ಹೆಂಗಿದೆ ವ್ಯಾಲಿ, ಮೈ ಗಾಡ್. ಎಲ್ಲ ತುಂಬ ಜನ ಇದ್ದಾರೆ. ಇಲ್ಲೇನೋ ಅಡುಗೆನೂ ಮಾಡ್ತಾ ಇದ್ದಂಗಿದೆ. ಬಾ ಮಳೆ ಬರುತ್ತೇನಪ್ಪ. ಊಟ ತಗೊಂಬಂದಿದ್ದಾನೆ, ಚಪಾತಿ, ಆಮೇಲೆ ಏನದು ಕರಿನಾ, ಟೊಮಾಟೊ ಕರಿ. ಎಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ ಅಂದರೆ ನೋಡಿರಿ ಹೆಂಗಿದೆ ಜಾಗ ಇದು. ಬಾ 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 ಬಾ. ಈ ಜಾಗದಲ್ಲಿ ಇವತ್ತು ನಮ್ಮ ಮನೆ ತಂದಿರೋ ಊಟದ ಭಾಗ್ಯ ಇದೆ. ಇಡೀ ವ್ಯಾಲಿಯಲ್ಲಿ ನಾನು ಸುಧಾಕರ್ ಇಬ್ಬರು ಬಿಟ್ಟರೆ ಯಾರೂ ಇಲ್ಲ. ಫುಲ್ಲು ಭಯಾನಕ ಕಾಡು ಮಧ್ಯೆ ನಾವು ಉಳ್ಕೊಂಡಿರೋ ರೂಮು ಹೆಂಗಿದೆ. ಇದೇನಂದರೆ ಹಳೇದು ಒಂದು ರೆಸಾರ್ಟ್ ಇತ್ತಂತೆ, ಯಾರೂ ಇಲ್ಲ ಗತಿ ಇವಾಗ. ಸೊ ನಾವು ಸಿಕ್ಕಿದ್ದೀವಿ ಇವರಿಗೆ. ಬಟ್ ಏನು ಮೇಂಟೆನೆನ್ಸ್ ಇಲ್ಲ, ಮಳೆ ಸೋರ್ತಾ ಇದೆ, ಎಲ್ಲ ಇದೆ. ನಮಗೇನಂದರೆ ಈ ಸ್ವಪ್ನವೇಲ್ ವ್ಯಾಲಿ ಇಷ್ಟ ಆಯಿತು. ಸೊ ಹಂಗಾಗಿ ರಾತ್ರಿ ಇಲ್ಲೇ ಉಳ್ಕೊಂಡಿದ್ದೀವಿ. ಸೊ ಇವತ್ತಿಗೆ ನಮ್ಮ ಪ್ರಯಾಣ ಮುಗಿಸ್ತೀವಿ. ಆಲ್ಮೋಸ್ಟ್ ಒಂದು 63-64 ಕಿಲೋಮೀಟ್ರ್ ತುಳಿದ್ವಿ ಇವತ್ತು. ನಾಳೆ ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ.